ಬೆಳಗ್ಗೆಯಿಂದಲೂ ಮಧ್ಯಾಹ್ನದ ತನಕ ಅವರ ನಿವಾಸದಲ್ಲಿ, ಆ ನಂತರ NTM ಕಾಲೇಜಿನ ಸ್ಕೂಲ್ನ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇವತ್ತು ಬೌದ್ಧ ಧರ್ಮದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ದೀರ್ಘಕಾಲ ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಶ್ರೀನಿವಾಸ್ ಪ್ರಸಾದ್ ಇತ್ತೀಚೆಗೆ ಸಂಪೂರ್ಣ ವಿಶ್ರಾಂತಿಗೆ ಮೊರೆ ಹೋಗಿದ್ರು. ಮೂತ್ರಪಿಂಡ ಕಾಯಿಲೆ ಉಲ್ಬಣಗೊಂಡು ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಮಧ್ಯರಾತ್ರಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಧೀಮಂತ ನಾಯಕನ ಅಗಲಿಕೆ ಅಭಿಮಾನಿಗಳನ್ನ ಶೋಕಸಾಗರದಲ್ಲಿ ಮುಳುಗಿಸಿದೆ. ಎಲ್ಲಾ ಪಕ್ಷದ ನಾಯಕರಲ್ಲಿ ಆಪ್ತ ಸ್ನೇಹಿತನನ್ನ ಕಳೆದುಕೊಂಡ ಭಾವನೆ ಮನೆ ಮಾಡಿದೆ. 6 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿದ್ದಲ್ಲದೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಮ್ಮೆ ಸಚಿವರಾಗಿ ಕೆಲಸವನ್ನ ಮಾಡಿ ಅಪಾರ ಬಂಧು ಬಳಗವನ್ನ ಬಿಟ್ಟು ಅಗಲಿದ್ದಾರೆ. DCM DK ಶಿವಕುಮಾರ್ ಸೇರಿದಂತೆ ಇಂದಿನ ಎಲ್ಲಾ ಹೊಸ ಪೀಳಿಗೆಯ ನಾಯಕರಿಗೆ ಮಾರ್ಗದರ್ಶಕರಾಗಿದ್ರು. ಪ್ರಚಾರದ ಬಳಿಕ ನಿನ್ನೆ ರಾತ್ರಿ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅಂತಿಮ ದರ್ಶನವನ್ನ ಪಡೆದ್ರು. ಒಬ್ಬ ಉತ್ತಮ ಸ್ನೇಹಿತನನ್ನ ಕಳೆದುಕೊಂಡಿದ್ದೇವೆ ಅಂತ ಭಾವುಕರಾದ್ರು. ಈ ಶ್ರೀನಿವಾಸ್ ಪ್ರಸಾದ್ ಅವರು ಇಷ್ಟು ಜಲ್ದಿ ಕಾಲವಾಗ್ತಾರೆ ಅಂತ ನನಗೆ ಅನ್ಕೊಂಡಿರಲಿಲ್ಲ. ನಾನು ಅವರು ಒಂದೇ ವಯಸ್ಸು. ಮತ್ತು ರಾಜಕೀಯದಲ್ಲಿ ನೇರ ನುಡಿಗೆ ಹೆಸರಾದಂಥವ್ರು, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ. ಸೊ ಅವರು ಕೂಡ ಸೋಲು ಗೆಲುವಿಲ್ಲ ತಿಳಿದು ಭಾಳ ದೀರ್ಘಕಾಲ, ಸುಮಾರು 50 ವರ್ಷಗಳ ಕಾಲ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ. ಅವರ ಸಾವಿನಿಂದ ಕರ್ನಾಟಕ ರಾಜಕಾರಣಕ್ಕೆ ನಷ್ಟ ಆಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಶ್ರೀನಿವಾಸ್ ಪ್ರಸಾದ್ ಅವರ ಅಂತಿಮ ಯಾತ್ರೆ ತಿಳಿದು ಭಾಳ ದುಃಖ ಆಯಿತು. ಮೊನ್ನೆ ತಾನೇ ಅವರು ಆರೋಗ್ಯದಿಂದ ಚೇತರಿಸ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿತ್ತು. ಆದರೆ ಭಗವಂತನ ಲೀಲೆ, ಇಡೀ ಸರ್ಕಾರ ಅವ್ರಿಗೆ ನಾವೇನು ಗೌರವ ಕೊಡಬೇಕು ನಾವು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಅದಕ್ಕೆ ಸ್ನೇಹಕ್ಕೆ ಮತ್ತೊಂದು ಹೆಸರು ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳಿ ಜೊತೆಲಿ ಕೆಲಸ ಮಾಡಿದವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಅನೇಕ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರ ಅಂತಿಮ ದರ್ಶನವನ್ನು ಪಡೆದು ನಮನ ಸಲ್ಲಿಸಿದರು. 40 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಕೂಡ ಎಂದಿಗೂ ಹೆಸರನ್ನು ಕೆಡಿಸಿಕೊಳ್ಳದೆ ಕಳಂಕರಹಿತ ರಾಜಕೀಯ ಮಾಡಿದ ಖ್ಯಾತಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಸಲ್ಲುತ್ತೆ. ಹೀಗಾಗಿ ಇವತ್ತು ನಡೆಯುವ ಅಂತ್ಯಕ್ರಿಯೆಯಲ್ಲಿ ಸಹಸ್ರಾರು ಅಭಿಮಾನಿಗಳು ಹಾಗೂ ರಾಜಕೀಯ ಮುಖಂಡರು ಭಾಗಿಯಾಗಲಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಬೌದ್ಧ ಧರ್ಮಕ್ಕೆ ಮತಾಂತರವಾದ ಕಾರಣ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬೌದ್ಧ ಧರ್ಮದ ರೀತಿಯಲ್ಲಿಯೇ ವಿಧಿವಿಧಾನದೊಂದಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಗೆ ಅಲ್ಲಿ ಒಂದು ಸ್ಮಾಲ್ ಪ್ರೊಸೆಷನ್ ಇರುತ್ತೆ. ಅಶೋಕಪುರಂ ಅಲ್ಲೇನೆ ಅವ್ರ ಹುಟ್ಟೂರು, ಅದಕ್ಕೆ ಅಲ್ಲೇ ಒಂದು ಸ್ಮಾಲ್ ಪ್ರೊಸೆಷನ್ ಮಾಡಿ ನಂತರ ಅವ್ರದ್ದು ಒಂದು ಟ್ರಸ್ಟ್ ಏನಿದೆಯೋ, ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಅನ್ನೋದು ಏನಿದೆಯೋ, ಮಾನಂದವಾಡಿ ರಸ್ತೆ ಸಿಲ್ಕ್ ಫ್ಯಾಕ್ಟ್ರಿ ಎದುರುಗಡೆ ಬೇಸ್ ಕಾಲೇಜ್ ಪಕ್ಕದಲ್ಲಿ, ಅಲ್ಲಿ ಅವರ ಅಂತಿಮ ಕ್ರಿಯೆ ನಡೆಯಲಿದೆ. ಅದು ಬಂದು ಪ್ರೊಸೆಷನ್ ಆದಮೇಲೆ 1 ಗಂಟೆಗೆ ಅಲ್ಲಿಗೆ ಬಂದು 1 ಗಂಟೆ ನಂತರ ಅಂತಿಮ ಕ್ರಿಯೆಯನ್ನು ಮಾಡಲಾಗುತ್ತದೆ. ಬೌದ್ಧ ಧರ್ಮಕ್ಕೆ ಅವ್ರು ಆಲ್ರೆಡಿ ಕನ್ವರ್ಟ್ ಆಗಿದ್ರು. ಅದಾಗಿದ್ರಿಂದ ಅವರ ಆಸೆ ಪ್ರಕಾರ ನಾವು ಅದೇ ರಿಚುವಲ್ಸ್, ಬುದ್ಧಿಸ್ಟ್ ರಿಚುವಲ್ಸನ್ನೇ ಮಾಡೋದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಒಟ್ನಲ್ಲಿ ದಲಿತ ಸಮುದಾಯದ ಬಹುದೊಡ್ಡ ಧ್ವನಿ, ನಿಷ್ಕಳಂಕ ರಾಜಕೀಯ ಜೀವನ ಪೂರೈಸಿದ ವಿ ಶ್ರೀನಿವಾಸ್ ಪ್ರಸಾದ್ ನಮ್ಮನ್ನೆಲ್ಲ ಅಗಲಿದ ಕಾರಣ ರಾಜ್ಯ ರಾಜಕೀಯದಲ್ಲಿ ಭಾರಿ ನಷ್ಟವಾಗಿದೆ. KP ನಾಗರಾಜ್, ರೋಹಿತ್, ಪಬ್ಲಿಕ್ TV, ಮೈಸೂರು.